ಇನ್ನು ದರೋಡೆಕೋರನ ಹಿಡಿಯೋದಕ್ಕೆ ಮಾರು ವೇಷವನ್ನ ತೊಟ್ಟಿದ್ರು ಪೊಲೀಸರು. ಟೋಲ್ ಸಿಬ್ಬಂದಿಯಂತೆ ವೇಷ ಧರಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಹೈದರಾಬಾದ್ನಲ್ಲಿ ಮಾಹಿತಿ ಕಲೆ ಹಾಕಿತ್ತು ದಕ್ಷಿಣ ವಿಭಾಗ ಪೊಲೀಸ್ ಪಡೆ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿಯಿಂದ ಸರ್ಚಿಂಗ್ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್, ಸಿದ್ದಾಪುರ ಪಿಎಸ್ಐ ಕಿಶೋರ್ ಮತ್ತಿತರ ಪೊಲೀಸರ ತಂಡದಿಂದ ದರೋಡೆಕಾರರಿಗಾಗಿ ಕಾರ್ಯಾಚರಣೆ ಮಾಡಲಾಗಿತ್ತು. ಹೈದರಾಬಾದ್ನ ರೈಲ್ವೆ ನಿಲ್ದಾಣದಲ್ಲೇ ರವಿ, ನವೀನ್, ನೆಲ್ಸನ್ನ ಬಂಧನ ಮಾಡಿತ್ತು ಪೊಲೀಸ್ ಪಡೆ. ಟೋಲ್ ಸಿಬ್ಬಂದಿಯಂತೆ ಮಾರು ವೇಷ ಧರಿಸಿ ಕಾರ್ಯಾಚರಣೆಗಿಳಿದಿದ್ರು ಪೊಲೀಸರು. ದಕ್ಷಿಣ ವಿಭಾಗ ಪೊಲೀಸರ ಕಾರ್ಯಾಚರಣೆ ನಿಜಕ್ಕೂ ಕೂಡ ರೋಚಕವಾಗಿರೋದು. ಕಳ್ಳರನ್ನ ಹಿಡಿಬೇಕು ಅಂದ್ರೆ ಮಾರು ವೇಷ ಧರಿಸಿ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಟೋಲ್ ಸಿಬ್ಬಂದಿಯಂತೆ ಡ್ರೆಸ್ ಹಾಕೊಂಡು ಅಖಾಡಕ್ಕೆ ಇಳಿದಿತ್ತು ಖಾಕಿ ಪಡೆ. ಹೈದರಾಬಾದ್ನ ಶಾಖಾಪುರ ಟೋಲ್ ಬಳಿ ಕಾದು ಕುಳಿತಿದ್ರು ಪೊಲೀಸರು. ಟೋಲ್ ಸಿಬ್ಬಂದಿಯನ್ನ ಅಲರ್ಟ್ ಮಾಡಿದ್ರು ಸಿದ್ದಾಪುರ ಠಾಣೆ ಪೊಲೀಸರು. 2 ಟೋಲ್ ಗೇಟ್ ಓಪನ್ ಮಾಡುವಂತೆ ಮಾತ್ರ ತಿಳಿಸಿತ್ತು ಖಾಕಿ ಪಡೆ. ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್ ಹಾಗೂ ಪಿಎಸ್ಐ ಕಿಶೋರ್ ಹೋದ್ ಬಂದ ಎಲ್ಲಾ ವಾಹನವನ್ನ ಚೆಕ್ ಮಾಡ್ತಾ ಇದ್ರು. ಒಟ್ನಲ್ಲಿ ಕಾರು ಆಂಧ್ರ ಪ್ರದೇಶದ ಕಡೆ ಹೋಗಿತ್ತು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಹಾಗಾಗಿ ಹೇಗಾದ್ರೂ ಮಾಡಿ ಕಳ್ಳರನ್ನ ಟೋಲ್ನಲ್ಲೇ ಬಂಧಿಸಬೇಕು ಅಂತ ಖಾಕಿ ಪಡೆ ಟೋಲ್ ಸಿಬ್ಬಂದಿಯಂತೆ ಕಾರ್ಯಾಚರಣೆಗಿಳಿದಿತ್ತು. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನಾವು. ಇನ್ನು ರಾಬರ್ಸ್ಗಳನ್ನ ಹಿಡಿಯೋದಕ್ಕೆ ಪೊಲೀಸರು ಕಾರ್ಯಾಚರಣೆ ನಡೆಸಿರುವಂತದ್ದೇ ಸಾಕಷ್ಟು ರೋಚಕಕ್ಕೆ ಕಾರಣವಾಗಿದೆ. ಪಿಸಿ ಅಣ್ಣಪ್ಪ ನಾಯ್ಕ್ ಮೂಲಕ ಆರೋಪಿಗಳನ್ನ ಕರೆಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು. ಪಿಸಿ ಅಣ್ಣಪ್ಪ ನಾಯ್ಕ್ ಮೂಲಕವೇ ಆರೋಪಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಹಣ ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ರು ಆರೋಪಿಗಳಾದ ರವಿ, ನವೀನ್, ನೆಲ್ಸನ್. ಆದ್ರೆ ಟಿವಿ ನೋಡ್ತಾ ಇದ್ದ ಆರೋಪಿಗಳಿಗೆ ಅಣ್ಣಪ್ಪ ಲಾಕ್ ಆಗಿದ್ದ ವಿಷಯ ಗೊತ್ತಾಗಿತ್ತು. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಬಂಧನವಾಗಿರೋದು ಗೊತ್ತಾಗ್ತಾ ಇದ್ದಂತೆ ಆರೋಪಿಗಳು ಕಾಲ್ ಕಿತ್ತಿದ್ದಾರೆ. ಕಾಲ್ ಅನ್ನ ಕಟ್ ಮಾಡಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಈ ನಡುವೆ ಪೊಲೀಸರು ಆರೋಪಿಗಳು ಟ್ರ್ಯಾಕ್ ಮಾಡ್ತಾ ಇದ್ರು. ಆರೋಪಿಗಳ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾ ಇದ್ದಿದ್ರಿಂದ ಪೊಲೀಸರಿಗೆ ಆರೋಪಿಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಯ್ತು. ಆಗ ಆರೋಪಿಗಳ ಲೊಕೇಶನ್ ತೆಗೆಸಿದ್ರೆ ಹೈದರಾಬಾದ್ ಅಂತ ತೋರಿಸ್ತಾ ಇತ್ತು. ಅಣ್ಣಪ್ಪ ನಾಯ್ಕ್ ಬಂಧನ ಗೊತ್ತಾಗಿದ್ದೇ ತಡ ಬೇರೆ ಕಾರನ್ನ ಬುಕ್ ಮಾಡಿಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಹೈದರಾಬಾದ್ಗೆ ತೆರಳಿದ್ದಂತ ದರೋಡೆಕೋರರನ್ನ ಪೊಲೀಸರು ಕೊನೆಗೂ ಕೂಡ ಲಾಕ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈ ರಾಬರ್ಸ್ ಗಳನ್ನ ಹಿಡಿಯೋದಕ್ಕೆ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆಯೇ ಸಾಕಷ್ಟು ರೋಚಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಟೋಲ್ ಸಿಬ್ಬಂದಿ ರೀತಿ ಡ್ರೆಸ್ ಹಾಕೊಂಡು ಕಾರ್ಯಾಚರಣೆಗೆ ಇಳಿದಿತ್ತು ಪೊಲೀಸ್ ಪಡೆ. ಖಂಡಿತವಾಗಿಯೂ ಕೂಡ ನಯನ, ಇಲ್ಲಿ ಆರೋಪಿಗಳೇನಿದ್ದಾರೆ ಅವರು ಎಸ್ಕೇಪ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಂತಹ ವೇಳೆಯಲ್ಲಿ ಅಣ್ಣಪ್ಪ ನಾಯಕ್ ಯಾವಾಗ ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೋ ತಕ್ಷಣವೇ ಇನೋವಾ ಕಾರನ್ನ ಅಲ್ಲೇ ಬಿಡ್ತಾರೆ. ಇನ್ನೊಂದು ಕಾರನ್ನ ಬುಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಪೊಲೀಸರು ಇವರ ನಂಬರ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ, ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಕೆಲವೊಮ್ಮೆ ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಇನ್ನೊಂದು ಕ್ಯಾಬ್ ಅನ್ನು ಬುಕ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ನಂಬರು ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ಆ ಒಂದು ಕ್ಯಾಬ್ ಚಾಲಕನ ನಂಬರ್ ಅನ್ನ ಕೂಡ ಪೊಲೀಸರು ತೆಗೆದುಕೊಳ್ತಾರೆ. ಅದನ್ನ ಟ್ರ್ಯಾಕ್ ಮಾಡುವಂತ ಒಂದು ಸಂದರ್ಭದಲ್ಲಿ ಆತ ಟೋಲ್ ಸಮೀಪದಲ್ಲಿ ಬರ್ತಾ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಯಾವಾಗ ಆತ ಟೋಲ್ ಸಮೀಪದಲ್ಲಿ ಬರ್ತಾ ಇದ್ದಾನೆ ಅನ್ನುವಂತ ಒಂದು ವಿಚಾರ ಗೊತ್ತಾಗುತ್ತೆ, ಪೊಲೀಸರು ಕೂಡ ತಕ್ಷಣವೇ ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಟೋಲ್ ಸಿಬ್ಬಂದಿಗಳ ಬಳಿ ಹೋಗಿ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ 2 ಕಡೆ ಓಪನ್ ಮಾಡುವಂತೆ ತಿಳಿಸ್ತಾರೆ. ಅನಂತರದಲ್ಲಿ ಟೋಲ್ ಸಿಬ್ಬಂದಿಯ ಡ್ರೆಸ್ ಅನ್ನ ಕೂಡ ಪೊಲೀಸರು ಹಾಕೊಳ್ತಾರೆ. ಹಾಗೆ ಅಲ್ಲೇ ನಿಂತ್ಕೊಳ್ತಾರೆ. ಯಾವಾಗ ಈ ಒಂದು ಕಾರ್ ಬರುವಂತದ್ದು ಗೊತ್ತಾಗ್ತಾ ಇರುತ್ತಲ್ಲ, ಅನಂತರದಲ್ಲಿ ಆ ಒಂದು ಕಾರನ್ನ ಅಡ್ಡಗಟ್ತಾರೆ. ಅಡ್ಡಗಟ್ಟಿ ಆ ಡ್ರೈವರ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಹೇಳ್ತಾನೆ, ಇಲ್ಲ ಅವರು ಕಾರನ್ನ ಬುಕ್ ಮಾಡಿದ್ರು, ಅನಂತರದಲ್ಲಿ ಅವರು ಎಲ್ಲಿ ಇಳ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾನೆ. ಹಾಗೆ ಆತ ಡ್ರಾಪ್ ಮಾಡಿದಂತಹ ಒಂದು ಸ್ಥಳವನ್ನ ಕೂಡ ತೋರಿಸ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ತಕ್ಷಣವೇ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಲಾಡ್ಜ್ ಆಗಿರ್ಬೋದು, ಹಾಗೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಈ ಎಲ್ಲ ಕಡೆಗೂ ಕೂಡ ಹುಡುಕಾಟವನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಹೈದರಾಬಾದ್ ಪೊಲೀಸರ ಒಂದು ನೆರವನ್ನ ಕೂಡ ಪಡೆದುಕೊಳ್ತಾರೆ. ಯಾವಾಗ ಹೈದರಾಬಾದ್ ಪೊಲೀಸರು ಕೂಡ ಇವರಿಗೆ ಸಹಾಯವನ್ನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲಿ ಹೋಗಿರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಡೆ ಹುಡುಕಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಗಳು ಇರುವಂತದ್ದೇನಿದೆ ಅದು ಗೊತ್ತಾಗುತ್ತೆ. ಹಾಗೆ ಅವರನ್ನು ಅಲ್ಲಿ ಹೋಗಿ
ಬಂಧಿಸಿದಂಥವ್ರು ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋದ್ರೆ ಮೊದಲಿಗೆ ಇವರು ಹಣದ ಬಗ್ಗೆ ಯಾವುದೇ ಒಂದು ಮಾತನ್ನ ಕೂಡ ಹೇಳೋದಿಲ್ಲ, ಹಾಗೆ ಅದ್ರ ಬಗ್ಗೆ ಬಾಯಿ ಬಿಡೋದಿಲ್ಲ. ಅನಂತರದಲ್ಲಿ ಪೊಲೀಸರು ಸಾಕಷ್ಟು ಶ್ರಮವನ್ನು ಪಟ್ಟು ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಎಷ್ಟೊಂದು ನೀಟಾಗಿ ಇವರು ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬ ಏನಾದ್ರೂ ಸಿಕ್ಕಾಕೋ ಬಿದ್ರೂ ಕೂಡ ತಕ್ಷಣವೇ ಕಾರನ್ನ ಅಲ್ಲೇ ನಿಲ್ಲಿಸಬೇಕು, ಅದೇ ರೀತಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು ಹೇಗೆ, ಹಾಗೆ ಮೊಬೈಲ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ವಿಚ್ ಆನ್ ಮಾಡಬಾರ್ದು ಅನ್ನೋದನ್ನ ಕೂಡ ಅಣ್ಣಪ್ಪ ನಾಯಕ್ ಹೇಳಿರ್ತಾನೆ. ಅಷ್ಟೇ ಅಲ್ಲದೆ ಅಣ್ಣಪ್ಪ ನಾಯಕ್ ಏನಿರ್ತಾನೆ ಆತ ತನ್ನ ನಂಬರ್ನಿಂದ ಇವರಿಗೆ ಯಾವುದೇ ಒಂದು ಕರೆಯನ್ನ ಕೂಡ ಮಾಡಿರೋದಿಲ್ಲ. ಅನಂತರದಲ್ಲಿ ಪೊಲೀಸರು ಯಾವಾಗ ಅಣ್ಣಪ್ಪ ನಾಯಕ್ನನ್ನ ಬಂಧಿಸ್ತಾರಲ್ಲ ಆ ಸಂದರ್ಭದಲ್ಲಿ ಪೊಲೀಸರೇ ಒಂದು ನಂಬರಿಂದ ಅಣ್ಣಪ್ಪ ನಾಯಕ್ಗೆ ಕರೆಯನ್ನ ಮಾಡುವಂತ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಅಣ್ಣಪ್ಪ ನಾಯಕ್ ಮೊದಲಿಗೆ ಒಂದು ಮೆಸೇಜ್ ಅನ್ನ ಹಾಕ್ತಾನೆ, ಮೆಸೇಜ್ ಅನ್ನ ಹಾಕಿ ಈ ನಂಬರ್ಗೆ ಕರೆಯನ್ನ ಮಾಡಿ ಅನ್ನೋದನ್ನ ಕೂಡ ತಿಳಿಸ್ತಾನೆ. ಅನಂತರದಲ್ಲಿ ಆರೋಪಿಗಳಿಗೆ ನಂಬಿಕೆ ಬರುತ್ತೆ. ಅನಂತರದಲ್ಲಿ ಆರೋಪಿಗಳೆಲ್ಲರೂ ಕೂಡ ಅಣ್ಣಪ್ಪ ನಾಯಕ್ ಅದೇ ನಂಬರ್ಗೆ ಕರೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಆರೋಪಿಗಳ ನಂಬರ್ ಏನಿದೆ ಅದು ಲಭ್ಯವಾಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ಆರೋಪಿಗಳು ಎಲ್ಲಿ ಹೋಗಿದ್ದಾರೆ ಅಥವಾ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸ್ವಲ್ಪವೂ ಕೂಡ ಮಾಹಿತಿ ಅನ್ನುವಂಥದ್ದು ಇರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವರು ಯಾವುದೇ ಒಂದು ಟೋಲನ್ ಅಂದ್ರೆ ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಹೋಗುವಂತ ಯಾವುದೇ ಒಂದು ಟೋಲ್ ಅನ್ನು ಕೂಡ ಇವರು ಬಳಸಿರೋದಿಲ್ಲ. ಹಾಗಾಗಿ ಪೊಲೀಸರಿಗೆ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇರುತ್ತೆ ಈ ಒಂದು ಪ್ರಕರಣದಲ್ಲಿ. ನಯನ, ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.